ಸರ್, ಇವತ್ತಿನ ದಿನ ದೇಶದಲ್ಲಿ ಹಾಗೆ ರಾಜ್ಯದಲ್ಲಿ ಒಂದು ಕುಟುಂಬ ರಾಜಕಾರಣ, ಮತ್ತೊಂದು ಭ್ರಷ್ಟಾಚಾರದ ಅವಧಿ ಏನು ಮಿತಿಮೀರಿ ಬೆಳೆದಿದೆ. ಇವಾಗ ನೋಡಿ, ನಾವೊಬ್ಬರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ ನಾನು. ಆಯಿತಾ, ನಾನು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದ್ಕೊಂಡು ಒಬ್ಬ ಸಾಮಾನ್ಯ ಪೊಲೀಸ್ ಪೇದೆ ಮಗ. ಇವತ್ತು ಮಧ್ಯಮ ವರ್ಗದಿಂದ ನಾವು ಏನು ಬಂದಿದ್ದೀವಿ, ನಮಗೂ ಹೋರಾಟ ಮಾಡಬೇಕು ಅಥವಾ ಈ ರಾಜ್ಯದಲ್ಲಿ ಈ ದೇಶಕ್ಕೋಸ್ಕರ ದುಡಿಬೇಕು, ರಾಜಕೀಯದಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಆಸೆಗಳಿರುತ್ತೆ. ಆದರೆ ಈ ರಾಜಕೀಯ ಪೊಲಿಟಿಷಿಯನ್ಸ್ ಏನು ಮಾಡ್ತಾರೆ ಅಂದರೆ, ಈ ಯೂತ್ಸನ್ನು ಚೇಲಗಳ ಥರ ಯೂಸ್ ಮಾಡ್ಕೋತಾರೆ. ಅವರಿಗೆ ಎಲೆಕ್ಷನಿಗೆ ಬೇಕು, ಅವರಿಗೆ ಕ್ಯಾನ್ವಸಿಗೆ ಬೇಕು, ಅವರಿಗೆ ಓಡಾಡಕ್ಕೆ ಬೇಕು, ಅವರಿಗೆ ಬಂದವರಿಗೆ ತಿಂಡಿ ಊಟ ಹಂಚಕ್ಕೆ ಬೇಕು. ಆದರೆ ಪಾಲಿಟಿಕ್ಸಿಗೆ ಯಾಕೆ ತರಲ್ಲ, ಅವರಿಗೆ ಯಾಕೆ ಟಿಕೆಟ್ ಕೊಡಲ್ಲ? ಈಗ ಯಾರೋ ಒಬ್ಬರಿಗೆ ಇಬ್ಬರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಒಂದು ಪರ್ಸೆಂಟೇಜ್ ನಾಳೆ ದಿನ ಜಾಸ್ತಿ ಆಗಬೇಕು. ಇವತ್ತು ರಾಜ್ಯದಲ್ಲಿ ಏನು 26-27 ವರ್ಷದ ಯುವಕರಿಗೆ ಒಂದೊಂದು ಪಕ್ಷದಿಂದ ಒಂದು 2 ಟಿಕೆಟ್ ಕೊಡ್ತಾ ಇದ್ದಾರೆ. ಅದು ರೈಸ್ ಆಗಬೇಕು. ಒಂದು 15-20 ಟಿಕೆಟ್ ಯೂತ್ಸಿಗೆ ಕೊಡಬೇಕು. ಯಾಕಂದರೆ ಎಲ್ಲ ವಯಸ್ಸಾಗಿ ಅಲ್ಲಾಡಿ ಥರ ನಡುಗ್ತಿರ್ತಾರೆ. ಅವ್ರಿಗೆ 4 ಜನ ಇಟ್ಕೊಳಕ್ಕೆ ಬೇಕು. ಆ ಥರ ವಯಸ್ಸಲ್ಲಿ ಇವರು ರಾಜಕೀಯ ಏನು ರೀತಿ ಮಾಡ್ತಾರೆ, ಅವ್ರಿಗೆ ನೋಡ್ಕೊಳಕ್ಕೆ 4 ಜನ ಬೇಕು. ಹಾಗಂತ ನಾನು ವಯಸ್ಸಾದವ್ರನ್ನ ಹೀಯಾಳಿಸ್ತಿಲ್ಲ. ಬೇಡ, ಬಿಟ್ಕೊಡಿ, ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ, ಯುವಕರಿಗೆ ಅವಕಾಶ ಮಾಡಿಕೊಡಿ. ಇವತ್ತು ನಾನು ದೇವೇಗೌಡನ ಮೊಮ್ಮಗ ಆಗಿದ್ದಿದ್ರೆ ನಾನು ಯಾವ ರೇಂಜಿಗೆ ಇರ್ತಿದ್ದೆ? ಇವತ್ತು ನಾನು ದೇವೇಗೌಡನ ಮೊಮ್ಮಗ ಅಲ್ವಾ? ಅದಕ್ಕೆ ನಾವು ನೋಡಿ, ಮಧ್ಯಮ ವರ್ಗದವ್ರು ಯಾವ ಥರ ನಾವು ಚುನಾವಣೆ ಮಾಡ್ಬೋದು. ಆದರೂ ವಿಧಾನಸಭಾ ಚುನಾವಣೆ ಕಳೆದ ಸಾರಿ ತುಂಬ ಪ್ರಾಮಾಣಿಕವಾಗಿ 178 ಹಳ್ಳಿಗಳಲ್ಲೂ ಪ್ರತಿ ಮನೆ ಸೇರಿ ಪ್ರಚಾರ ಮಾಡಿದ್ವು. ಆದರೆ ಕೊನೆ ಬಾರಿ ಅದೇನೋ ಕತ್ತಲು ರಾತ್ರಿ ಅಂತೇಳಿ ರಾತ್ರಿ ಹಣ ಹೆಂಡ ಹಂಚಿ ಕೆಲವು ಪಕ್ಷದವರು ಪ್ರಜೆಗಳ ದಿಕ್ಕನ್ನು ತಪ್ಪಿಸ್ತಾ ಇರೋ ಕೆಲಸಗಳು ನಡೀತಾ ಇದೆ. ಅದಕ್ಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದು ಅಜೆಂಡಾವನ್ನು ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿ ಒಂದು ಸಾಲಿ ಸೋತ್ವಿ ಅಂದ ಕೂಡಲೇ ನಾವು ಬೇರೆ ಥರ ಬಿಸಿ ರಕ್ತ ಅಂತೇಳಿ ಬೇರೆ ಥರ ಯೋಚನೆ ಮಾಡಿ ಇನ್ನೊಂದು ಪಕ್ಷಕ್ಕೆ ಹೋಗಿ ಸೇರಿಕೊಂಡು ಮತ್ತೇನೋ ಒಂದು ಗದ್ದಲ ಎಬ್ಸೋದು ಬೇಡ. ಸೊ ನಾವು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಎದುರಿಸೋಣ. ಏನು 16.5 ಲಕ್ಷ ಮತದಾರರಿದ್ದಾರೆ, ಆ 16.5 ಲಕ್ಷ ಮತದಾರರಿಗೆ ತಲುಪ್ತೀವಿ. ಆನಂತರ ಈ ಬಾರಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾಮಿನೇಷನ್ 3ನೇ ತಾರೀಕಿಗೆ ಮಾಡ್ತಾ ಇದ್ದೀನಿ ಸರ್. ಆ ರೀತಿ ಸ್ಟ್ರಾಂಗ್ ಇದ್ದಿದ್ರೆ, ರಾಜ್ಯದ ಬಿಜೆಪಿಯ ಯಡಿಯೂರಪ್ಪನವರು ಅಷ್ಟು ಸ್ಟ್ರಾಂಗ್ ಇದ್ದಿದ್ರೆ, ಕಳೆದ ಸಾರಿ ವಿಧಾನಸಭಾ ಚುನಾವಣೆ ಕ್ಷೇತ್ರದಲ್ಲಿ ಶಿಕಾರಿಪುರದಲ್ಲಿ ನಾನು ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದಾಗ ಶಿಕಾರಿಪುರ ಬಿಟ್ಟು ಯಾಕೆ ರಾಜ್ಯಾದ್ಯಂತ ಅವರು ಪ್ರಚಾರಕ್ಕೆ ಹೋಗಲಿಲ್ಲ? ರಾಜ್ಯದ ಜವಾಬ್ದಾರಿಯನ್ನು ಯಾಕೆ ತಗೊಳ್ಳಿಲ್ಲ? ಅವ್ರದ್ದೇನಿಲ್ಲ ಸರ್, ಕುಟುಂಬ ರಾಜಕಾರಣ. ತನ್ನ ಮಕ್ಕಳು ರಾಜಕೀಯದಲ್ಲಿ ಬರಬೇಕು, ಅಧಿಕಾರದ ಚುಕ್ಕಾಣಿ ಹಿಡ್ಕೊಬೇಕು. ಯಡಿಯೂರಪ್ಪನವ್ರದ್ದು ರಿಯಲ್ ಎಸ್ಟೇಟ್ ಮೈಂಡು. ಆಯಿತಾ, ಈ ಬಾರಿ ಲೋಕಸಭಾ ಚುನಾವಣೆ ನಂತರ ಅವರು ರಾಜೀನಾಮೆಯನ್ನು ಕೊಡ್ತಾರೆ.